ನಮಸ್ಕಾರ, ಎಲ್ಲರಿಗೂ ಶುಭ ಹಾರೈಸುತ್ತಾ ಇವತ್ತು ನಾವು ಡಿಫ್ರೆಂಟ್ ಆಗಿರುವ ಮ್ಯಾಗಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪಾತ್ರೆ ತಗೊಂಡು ಚೆನ್ನಾಗಿ ಹಚ್ಚಿ ತೊಳೆದಿಟ್ಕೊಂಡಿರುವಂಥ ಬೀನ್ಸ್ ಬಟಾಣಿನ ಹಾಕೊಂಡು ಮುಳುಗೋಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಬೇಯಕ್ಕೆ ಇಡಬೇಕು. ಮತ್ತು ಒಂದು ಬಟ್ಲು ತೊಗೊಂಡು ನೀರನ್ನ ಕುದಿಯೋಕೆ ಇಡಬೇಕು. ನೀರು ಚೆನ್ನಾಗಿ ಕುದ್ಮೇಲೆ ಮ್ಯಾಗಿ ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗ್ಬಾರ್ದು, ಒಂದು 50% ಬಾಯ್ಲ್ ಆಗಿರಬೇಕು ಅಷ್ಟೇ. ಮ್ಯಾಗಿನ ತಗೊಂಡು ಇಮಿಡಿಯೇಟ್ ತಣ್ಣೀರಲ್ಲಿ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮ್ಯಾಗಿ ಬೇಯಿಸಿರೋ ಬಟ್ಲನ್ನೇ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಡಬೇಕು. ಮತ್ತು ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ಸ್ಪ್ರಿಂಗ್ ಆನಿಯನ್ಸ್, ಕ್ಯಾಪ್ಸಿಕಮ್ನ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಇಷ್ಟೊತ್ತು ನಾವು ಬೇಯಿಟ್ಟಿದ್ದು ಕರಿನ ಕೂಡ ಅದರಲ್ಲಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಾದ್ಮೇಲೆ ಮ್ಯಾಗಿ ಮಸಾಲ, ಒಂಚೂರು ಧನಿಯಾ ಪೌಡ್ರು, ಖಾರದ ಪುಡಿ ಹಾಕಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಟೊಮೆಟೊ ಸಾಸ್ ಮತ್ತು ಗ್ರೀನ್ ಚಿಲ್ಲಿ ಸಾಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರುವ ಮ್ಯಾಗಿ, ಸಣ್ಣ ಕಚ್ಚಿಟ್ಕೊಂಡಿರೋ ಧನಿಯಾ ಸೊಪ್ಪನ್ನ ಹಾಕಿದ್ರೆ ಮಿಕ್ಸ್ಡ್ ವೆಜಿಟೇಬಲ್ ಮ್ಯಾಗಿ ರೆಡಿ ಆಗುತ್ತೆ.